ಬಿಜೆಪಿ ಜೆಡಿಎಸ್ ಮಧ್ಯೆ ಮೈತ್ರಿಯಾಗಿದೆ. ಆದರೆ ಮಂಡ್ಯ ಹಾಸನದಲ್ಲಿ ಮಾತ್ರ ಅದ್ಯಾಕೋ ಒಗ್ಗಟ್ಟು ಸಾಧ್ಯವೇ ಆಗ್ತಿಲ್ಲ. ದಿನ ಕಳೆದಂತೆ ಈ ಮೈತ್ರಿಯಲ್ಲಿ ಶೀತಲ ಸಮರ ನಡೀತಿದೆ. ಇತ್ತೀಚೆಗೆ ನಿಖಿಲ್ ಕುಮಾರಸ್ವಾಮಿ ಕೊಟ್ಟ ಹೇಳಿಕೆ ಬಿಜೆಪಿ ಮುಖಂಡರನ್ನ ಕೆರಳಿಸಿದೆ. ಮಂಡ್ಯದಲ್ಲಿ ಜೆಡಿಎಸ್ ಬಿಜೆಪಿ ಶೀತಲ ಸಮರ, ಟಿಕೆಟ್ಗೆ ಫೈಟ್. ನಿಖಿಲ್ ವಿರುದ್ಧ ಸ್ಥಳೀಯ ಬಿಜೆಪಿ ನಾಯಕರ ಬಹಿರಂಗ ಸಮರ. ಹಾದಿ ಬೀದಿಯಲ್ಲಿ ಚರ್ಚಿಸಲ್ಲ ಎಂದು ನಿಖಿಲ್ ತಿರುಗೇಟು. ಸ್ಥಳೀಯ ಸಂಸ್ಥೆ ಚುನಾವಣೆಗೂ ಮುನ್ನವೇ ಬಿಜೆಪಿ ಜೆಡಿಎಸ್ ಮಧ್ಯೆ ಟಿಕೆಟ್ ಫೈಟ್ ನಡೀತಿದೆ. ಒಳಗೊಳಗೆ ಅಸಮಾಧಾನ ಸ್ಫೋಟ ಆಗ್ತಿದೆ. ಇದರ ಮಧ್ಯೆ 2028ರ ವಿಧಾನಸಭೆ ಚುನಾವಣೆ ಟಿಕೆಟ್ಗಾಗಿಯೂ ಫೈಟ್ ನಡೀತಿದೆ. ಇದೇ ಹೊತ್ತಿನಲ್ಲೇ ಇತ್ತೀಚೆಗಿನ ಕಾರ್ಯಕ್ರಮದಲ್ಲಿ ಕೆಆರ್ಪೇಟೆ ಕ್ಷೇತ್ರದಿಂದ ಮುಂದಿನ ಅಭ್ಯರ್ಥಿ HT ಮಂಜು ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿರೋದು ಸ್ಥಳೀಯ ಬಿಜೆಪಿ ನಾಯಕರನ್ನ ಕೆರಳುವಂತೆ ಮಾಡಿದೆ. HT ಮಂಜಣ್ಣನವ್ರನ್ನ ಮತ್ತೆ ಮುಂದಿನ 2028ರ ಚುನಾವಣೆಗೆ ನಮ್ಮ ಪ್ರೀತಮ್ ಗೌಡ್ರು ಹೇಳಿದ್ರಲ್ಲ ಸರ್, ನಿಖಿಲ್ಗೂ ಅಧಿಕಾರ ಕೊಟ್ಟಿಲ್ಲ, ಸ್ಥಳೀಯ ಮಟ್ಟದಲ್ಲಿ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ. ನಿಖಿಲ್ ಅವರು ಈ ಮಾತನ್ನ ನಿಲ್ಲಿಸ್ಬೇಕು ಅಂತಲೂ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ನಾವೇನಾರ ಬಾಯಿ ಬಿಚ್ಚಿದ್ರೆ ನಮ್ಮ ರಾಜ್ಯ ಅಧ್ಯಕ್ಷರು ಕರಿಬಹುದು, ನಮ್ಮ ಪ್ರೀತಮ್ ಗೌಡ್ರು ಕರಿಬಹುದು, ಯಾಕಪ್ಪ ಈಗ ಮಾತಾಡಿದೆ ಎಂಬುದು ಅದನ್ನ ಒಂದು ಇದಕ್ಕಾಗಿ ನಮ್ಮ ಪಕ್ಷದ ಗೌರವಕ್ಕಾಗಿ ನಾವು ಗೌರವದಿಂದ ಇದ್ದೀವಿ. ಇಲ್ಲ ಅಂತ ಹೇಳಿದ್ರೆ ಬೇರೆ ತರ ಬ್ಲಾಸ್ಟ್ ಆಗುತ್ತೆ. ಬಿಜೆಪಿ ಮಾಜಿ ಸಚಿವ KC ನಾರಾಯಣಗೌಡ ಹೇಳಿಕೆಗೆ ತಿರುಗೇಟು ಕೊಟ್ಟಿರೋ ನಿಖಿಲ್ ಕುಮಾರಸ್ವಾಮಿ ನನ್ನ ಹೇಳಿಕೆಯಲ್ಲಿ ತಪ್ಪೇನಿದೆ ಅಂದಿದ್ದಾರೆ. ಯಾರಾದ್ರೂ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇರ್ತಕ್ಕಂಥ ವ್ಯಕ್ತಿ ಯಾವ ರೀತಿ ಮಾತನಾಡಬೇಕು, ಏನ್ ಮಾತನಾಡಬೇಕು, ಯಾವ ಸಂದರ್ಭದಲ್ಲಿ ಏನ್ ಹೇಳ್ಬೇಕು ಅಂತಕ್ಕಂಥದ್ನ ಅರ್ತಿ ಮಾತನಾಡಬೇಕಾಗ್ತದೆ. KRಪೇಟೆ ಶಾಸಕರು ಮಂಡ್ಯ ಜಿಲ್ಲೆಯಲ್ಲಿ ಸದ್ಯಕ್ಕೆ 23ರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಗಡೆ ಬಂದ ಮೇಲೆ ಏಕೈಕ ಶಾಸಕರು ಮಂಜಣ್ಣ ಅವರು ಆಯ್ಕೆ ಆಗಿದ್ದಾರೆ. ಇನ್ನು ಮತ್ತೆ ಜನಗಳನ್ನ ವಿಶ್ವಾಸಕ್ಕೆ ತಗೊಂಡು ಮುಂದೆ ಮತ್ತೆ ಆರ್ಸ್ ಬರೋದಕ್ಕೆ ಏನ್ ಮಾಡಬೇಕು ಮಾಡೋಣ ನೀನು ಅಂತ ನಾನು ಹೇಳಿದೆ. ಇದು ಹಾಲಿ ಶಾಸಕರು ಇರ್ತಕ್ಕಂಥ ಒಂದು ಕ್ಷೇತ್ರ. ತಪ್ಪೇನಿದೆ? ತಪ್ಪೇನು ಹೇಳಿದೀನಿ? ಶಾಸಕರಿದ್ದಾರೆ, ಆಯ್ಕೆ ಮಾಡೋದಕ್ಕೆ ಏನ್ ಮಾಡ್ಬೇಕು, ಮುಂದೆ ಜನ ಮತ್ತೆ ನೀವು ದುಡಿರಿ, ಜನಗಳ ಜೊತೆ ಗುರುತಿಸ್ಕೊಳ್ಳಿ ಅಂತ ಹೇಳಿದೀನಪ್ಪ. ನೀವು ಆಮೇಲೆ ಬಂದು ಮೈಕ್ ಹಿಡಿದ್ರಿ. ನಾನೇನ್ ಹೇಳಿದೆ ನೋಡಪ್ಪ, ಈ ಮೈತ್ರಿ ಚರ್ಚೆ ಆಗಿರುವಂತದ್ದು ಮೇಲ್ಮಟ್ಟದಲ್ಲಿ. ಒಂದೆಡೆ ನಾರಾಯಣಗೌಡ ವಾಗ್ದಾಳಿ ನಡೆಸುತ್ತಿದ್ರೆ, ಇತ್ತ ಬಿಜೆಪಿ ನಾಯಕ ಪ್ರೀತಮ್ ಗೌಡ ಕೂಡ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಬಿಜೆಪಿ ಇಲ್ಲದೆ ಜೆಡಿಎಸ್ ಕಳೆದ ಚುನಾವಣೆಯಲ್ಲಿ ಗೆದ್ದಿಲ್ಲ. ಮಂಡ್ಯ ಜಿಲ್ಲೆಯ ಪಂಚಾಯಿತಿ ಚುನಾವಣೆಗಳಲ್ಲಿ ನಮ್ಮ ಕಾರ್ಯಕರ್ತರು 50% ಕ್ಷೇತ್ರಗಳನ್ನ ಕೇಳುತ್ತಿದ್ದಾರೆ. ಅಷ್ಟೇ ಅಲ್ಲ, ವಿಧಾನಸಭೆ ಚುನಾವಣೆಯಲ್ಲಿ 7 ಕ್ಷೇತ್ರಗಳ ಪೈಕಿ 3 ಕ್ಷೇತ್ರಗಳನ್ನ ಬಿಜೆಪಿ ಕ್ಲೇಮ್ ಮಾಡುತ್ತೆ ಎಂದಿದ್ದಾರೆ. ಬಿಜೆಪಿ ಇಲ್ಲದೇನೆ 2019ರಲ್ಲಿ ಜೆಡಿಎಸ್ ಏನ್ ಗೆದ್ದಿಲ್ಲ, 2024ರಲ್ಲಿ ಬಿಜೆಪಿ ಸಹಾಯದಿಂದನೇ ಗೆದ್ದಿರೋದು. ಅದೇ 2018ರಲ್ಲಿ 7 ವಿಧಾನಸಭಾ ಕ್ಷೇತ್ರ ಜೆಡಿಎಸ್ ಗೆದ್ದಿತ್ತು. 2023ರಲ್ಲಿ 1 ಕ್ಷೇತ್ರಕ್ಕೆ ಬಂದಿದೆ. ಯಾಕೆ ಅಂತ ಹೇಳಿ ಚರ್ಚೆ ಮಾಡ್ತಿದಾರಲ್ಲ ಜನಸಾಮಾನ್ಯರು. ಇದೇನು ಗೊತ್ತಿಲ್ಲದೆ ಇರೋ ಅಂತ ಸತ್ಯ ಏನಲ್ಲ. ಬಿಜೆಪಿ ಬೆಳೆದಿರೋ ಕಾರಣಕ್ಕೆ ಜೆಡಿಎಸ್ ಕುಗ್ಗಿರೋ ಅಂಥದ್ದು. ಜೆಡಿಎಸ್ 7 ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ಬಿಜೆಪಿ ಸಹಬೇಕು, ಹಂಗಂತ ಅಷ್ಟೊಂದು ದಾರಿ ಎರೆಯೋದಕ್ಕಾಗಲ್ಲ. ಈ ಮಧ್ಯೆ ಪ್ರೀತಮ್ ಗೌಡ ವಿರುದ್ಧ ಬಿಜೆಪಿ ರಾಜ್ಯ ನಾಯಕತ್ವಕ್ಕೆ ದೂರು ಕೊಡಲು ಕೂಡ ಮಂಡ್ಯದ ಜೆಡಿಎಸ್ ನಾಯಕರು ಮುಂದಾಗಿದ್ದಾರೆ. ಮಂಡ್ಯದಿಂದ ದಿಲೀಪ್ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.